ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್. ಇವತ್ತು 9ನೇ ವಾರ ಶುಕ್ರವಾರ ದಿನ. ಶುಕ್ರವಾರ ದಿನದ ಬೆಳಗಿನ ವೋಟಿಂಗ್ ರಿಸಲ್ಟ್ನ ನೋಡೋಣ. ಈ ವಾರ ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ದಾರೆ. ಅಂದರೆ 7 ಜನ ಮನೆಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ, ಶುಕ್ರವಾರದ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾರಿಗೆ ಅತಿ ಕಡಿಮೆ ವೋಟ್ ಬಂದಿದೆ, ಯಾರು ಡೇಂಜರ್ ಝೋನ್, ಎಲ್ಲ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋಗೆ ನಾನು 25 ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಈ ಸೀಸನಲ್ಲಿ ಯಾವ ಕಂಟೆಸ್ಟೆಂಟ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅಂದರೆ ಯಾವ ಕಂಟೆಸ್ಟೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲ ಗೊತ್ತೇ ಇದೆ, ಈ ವಾರ 7 ಜನ ಟೋಟಲಾಗಿ ನಾಮಿನೇಟ್ ಆಗಿದ್ದಾರೆ. ಅಂದರೆ 7 ಜನ ಯಾರ್ಯಾರು: ಐಶ್ವರ್ಯ, ಭವ್ಯ, ಚೈತ್ರ, ಗೋಲ್ಡ್ ಸುರೇಶ್, ಶಿಶಿರ್, ಹಾಗೆ ಶೋಭಾ, ಹಾಗೆ ತ್ರಿವಿಕ್ರಮ್. ಇಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐಶ್ವರ್ಯ ಅವರು 2 ವಾರದಿಂದ ನಾಮಿನೇಷನಿಂದ ತಪ್ಪಿಸ್ಕೊಂಡಿದ್ರು, ಆದರೆ ಈ ವಾರ ಅವರು ನಾಮಿನೇಷನಲ್ಲಿದ್ದಾರೆ. ಈ ವಾರದ ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ, ಯಾರಿಗೆ ಕಡಿಮೆ ಬಂದಿದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಈಗ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಮೊದಲೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತ್ರಿವಿಕ್ರಮ್ ಅವರಿಗೆ ಹೆವಿ ಸಪೋರ್ಟ್ ಬರ್ತಾ ಇದೆ. ತ್ರಿವಿಕ್ರಮ್ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು ಎರಡನೇದಾಗಿ ಬಂದಿರೋದು ಭವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಭವ್ಯ ಅವರ ವೋಟಿಂಗ್ ರಿಸಲ್ಟ್ ತುಂಬ ಅಂದರೆ ತುಂಬ ಜಾಸ್ತಿ ಬರ್ತಾಯಿದೆ. ಇವತ್ತು ಅವರಿಗೆ ಜಾಸ್ತಿ ವೋಟ್ ಬಂದಿದೆ, ಆ ಕಾರಣಕ್ಕೆ ಅವರು 2ನೇ ಸ್ಥಾನದಲ್ಲಿದ್ದಾರೆ ಈ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 3ನೇ ಸ್ಥಾನ ನೋಡೋದಾದರೆ ಅದು ಶಿಶಿರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಶಿರ್ ಅವರಿಗೆ ಅತಿ ಹೆಚ್ಚು ವೋಟ್ಗಳನ್ನ ಗಳಿಸಿ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನ ನೋಡೋದಾದರೆ ಅದು ಗೋಲ್ಡ್ ಸುರೇಶ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ ಸುರೇಶ್ ಅವರಿಗೆ 4ನೇ ಸ್ಥಾನ ಬಂದಿದೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು 5ನೇ ಸ್ಥಾನ ನೋಡೋದಾದರೆ ಅದು ಶೋಭಾ ಶೆಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶೋಭಾ ಶೆಟ್ಟಿ ಅವರಿಗೆ 5ನೇ ಸ್ಥಾನ ಸಿಕ್ಕಿದೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ. ಇನ್ನು ಡೇಂಜರ್ ಝೋನ್ 2 ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 6ನೇ ಸ್ಥಾನ ಬಂದಿರೋದು ಐಶ್ವರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐಶ್ವರ್ಯ ಅವರಿಗೆ ಈ ವಾರ ಕಮ್ಮಿ ವೋಟ್ ಬಂದಿದೆ. ಇವತ್ತಿನ ದಿನ ಶುಕ್ರವಾರ ದಿನ ಕಮ್ಮಿ ವೋಟ್ ಬಂದು ಅವರು 6ನೇ ಸ್ಥಾನದಲ್ಲಿದ್ದಾರೆ. ಇನ್ನು 7ನೇ ಸ್ಥಾನ ಅತಿ ಕಡಿಮೆ ವೋಟ್ ಅಂದರೆ ಅದು ಚೈತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೈತ್ರ ಅವರು ಕಂಟಿನ್ಯೂ 3 ವಾರದಿಂದ ನಾಮಿನೇಟ್ ಆಗ್ತಾ ಇದ್ದಾರೆ, ಆದರೂ ಸೇಫ್ ಆಗ್ತಾ ಇದ್ದಾರೆ. ಅವರಿಗೆ ಕಮ್ಮಿ ವೋಟ್ ಬಂದರೂ ಕೂಡ ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರಿಂದ ತುಂಬ ಕಂಟೆಂಟ್ ಬರುತ್ತೆ ಬಿಗ್ ಬಾಸ್ಗೆ, ಆ ಕಾರಣ ಇವ್ರನ್ನ ಇಟ್ಕೊಳ್ಳೋ ಚಾನ್ಸ್ ತುಂಬ ಅಂದರೆ ತುಂಬ ಇದೆ. ಧರ್ಮ ಅವ್ರಿಗೂ ಜಾಸ್ತಿ ವೋಟ್ ಬಂದಿತ್ತು ಅಂತ ತಿಳಿದು ಬಂದಿತ್ತು ನಮ್ಗೆ ಬಂದಿರೋ ಅಪ್ಡೇಟ್ ಪ್ರಕಾರ. ಆ ಕಾರಣ ಅವ್ರನ್ನ ಮನೆಗೆ ಕಳಿಸಿದ್ರು, ಇವ್ರನ್ನ ಇಟ್ಕೊಂಡ್ರು. ಹೇಳೋಕ್ಕಾಗಲ್ಲ, ಈ ವಾರ ಕೂಡ ಡೇಂಜರ್ ಝೋನ್ ಅಂದರೆ ನನಗನ್ಸೋ ಪ್ರಕಾರ ಗೋಲ್ಡ್ ಸುರೇಶ್, ಚೈತ್ರಾ ಕುಂದಾಪುರ್, ಐಶ್ವರ್ಯ ಈ 3 ಜನದಲ್ಲಿ ಯಾರಾದರೂ ಒಬ್ಬರನ್ನ ಮನೆಗೆ ಕಳಿಸ್ತಾರೆ ಅನಿಸುತ್ತೆ. ನಿಮಗೂ ಅದೇ ಅನಿಸ್ತಾ ಇದ್ದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಾರ ನಿಮಗೆ ಯಾರು ಹೋಗಬೇಕು ಅನ್ನೋದನ್ನ ಕೂಡ ತಿಳಿಸಿ. ನನಗನ್ಸೋ ಪ್ರಕಾರ ಐಶ್ವರ್ಯ ಅವ್ರನ್ನ ಈ ವಾರ ಕಳಿಸ್ತಾರೆ. ಇದು ವಾರ ಕೂಡ ಚೈತ್ರಾ ಕುಂದಾಪುರನ ಕಳಿಸೋ ಚಾನ್ಸ್ ಕಮ್ಮಿ ಇದೆ, ಯಾಕಂದರೆ ಕಂಟೆಂಟ್ಗೋಸ್ಕರ ಅವ್ರನ್ನ ಇಟ್ಕೊಳ್ಳೋ ಜಾಸ್ತಿ ಇದೆ. ಐಶ್ವರ್ಯ ಅವರು ಏನೂ ಮಾಡಲ್ಲ, ಮನೆಯಲ್ಲಿ ಬರೀ ಶಿಶಿರ್ ಜೊತೆ ಮಾತ್ರ ಇರ್ತಾರೆ, ಆ ಕಾರಣಕ್ಕೆ ಅವ್ರನ್ನ ತೆಗೆದು ಚೈತ್ರ ಅವ್ರನ್ನ ಇಟ್ಕೊಳ್ಳೋ ಚಾನ್ಸ್ ಅನಿಸ್ತಾ ಇದೆ. ನಿಮ್ಗೆ ಅನಿಸೋ ಪ್ರಕಾರ ಈ ವಾರ ಯಾರು ಹೋಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಇರೋ ಮಾಹಿತಿ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.